ಶರಣಾಗತದೀನಾರ್ಥ ಪರಿತ್ರಾಣಪಾರಾಯಣೆ ಸರ್ವಸಾಧ್ಯ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಹಾಯ್, ಹಲೋ, ನಮಸ್ಕಾರ. ಇದು ನಮ್ಮನೆ ಮಗಳ ಕೈ ರುಚಿ. ಇದು ನಾನು ಹೊಸದಾಗಿ ಒಂದು ಯೂಟ್ಯೂಬ್ ಅಡುಗೆ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 14 ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ಮತ್ತು ನಮ್ಮ ಯಜಮಾನ್ರದ್ದು ಹುಟ್ಟಿದ ಹಬ್ಬ ಸ್ಪೆಷಲ್. ಸೊ ಹಾಗಾಗಿ ನಾನು ಒಂದು ಸಿಹಿ ತಿಂಡಿ ಮಾಡಬೇಕಂತೀನಿ. ಯಾವುದೇ ಶುಭಾರಂಭ ಅಥವಾ ಹೊಸಾರಂಭ ಅಥವಾ ಹಬ್ಬ ಹರಿದಿನದಲ್ಲಿ ಸ್ವೀಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಒಂದು ಹಾಲು ಬಳಸದೆ ಮಾಡೋವಂಥ ಒಂದು ಪಾಯಸ ತೋರಿಸ್ತಾ ಇದ್ದೀನಿ. ಈಗ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಈಗ ಹೇಳ್ತೀನಿ. ಈ ರೆಸಿಪಿ ಅಥವಾ ಈ ಪಾಯಸ ನಮ್ಮಮ್ಮ ಮಾಡ್ತಾಯಿದ್ರು. ನಮ್ಮಮ್ಮ ಮಾಡೋದನ್ನು ನಾನು ನೋಡ್ಕೊಂಡು ಇದನ್ನು ಕಲ್ತಿದ್ದೀನಿ. ಸೊ ಅದನ್ನೇ ಈಗ ನಾನು ಮಾಡ್ತಾಯಿದ್ದೀನಿ. ಮತ್ತು ನಾನು ಈ ಚಾನಲಲ್ಲಿ ನಮ್ಮ ಮನೇಲಿ ಸಾಮಾನ್ಯವಾಗಿ ಮಾಡುವಂಥ ಬೆಳಗಿನ ತಿಂಡಿ ಇರ್ಬೋದು, ಊಟ ಇರ್ಬೋದು, ಅದೇ ರೆಸಿಪಿಗಳು ಮಾಡಿ ತೋರಿಸ್ತೀನಿ ಹಳ್ಳಿ ಸ್ಟೈಲಲ್ಲಿ. ಇದಕ್ಕೆ ನಾನು 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ, 1 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ಈ ಗಸಗಸೆ ನಾನು ಹಸಿಯಾಗೆ ತೊಗೊಂಡಿದ್ದೀನಿ, ಹುರ್ಕೊಂಡಿಲ್ಲ. ಮತ್ತು ನೀವು ಇದನ್ನು ನೆನೆಸ್ಕೊಂಡು ಇಟ್ಕೊಬೋದು. ನಾನು ಹಂಗೆ ತೊಗೊಂಡಿದ್ದೀನಿ, ನೆನೆಸಲಿಲ್ಲ. ಮತ್ತು 1-2 ಚಿಟಿಕೆ ಉಪ್ಪು ತೊಗೊಂಡಿದ್ದೀನಿ. 1 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ನಾನು. ಮತ್ತು 1 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು 1 ಚಿಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ತೆಂಗಿನ ಹಾಲು ತೊಗೋಬೇಕು, ಅದಕ್ಕೋಸ್ಕರ 1 ಚಿಪ್ ದೊಡ್ಡ ಚಿಪ್ ತೊಗೊಂಡಿದ್ದೀನಿ ನಾನು. ಮತ್ತು 10ರಿಂದ 12 ನೆನೆಸಿರೋ ಬಾದಾಮಿ ತೊಗೊಂಡಿದ್ದೀನಿ, ಸಿಪ್ಪೆ ಸುಳ್ದು. ನೀವು ಇದ್ರ ಬದಲು ಗೋಡಂಬಿ ಕೂಡ ತೊಗೊಬೋದು. ನೆನೆಸಿದ್ರೆ ಬೇಗ ರುಬ್ಬಕ್ಕೆ ಈಸಿಯಾಗುತ್ತೆ, ಗ್ರೈಂಡ್ ಅಂತ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ನೀವು ಏಲಕ್ಕಿ ನಾನು 6 ತೊಗೊಂಡಿದ್ದೀನಿ, 6 ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಒಂದಿಷ್ಟು ಚಿಕ್ಕ ಪೀಸಷ್ಟು ಒಣಶುಂಠಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಒಣಶುಂಠಿ ಇಲ್ಲಾಂದರೆ ಶುಂಠಿ ಪುಡಿ ಇದ್ದರೆ 1 ಚಿಟಿಕೆ ಅಥವಾ 2 ಚಿಟಿಕೆ ಶುಂಠಿ ಪುಡಿ ಕೂಡ ಹಾಕ್ಬೋದು. ಈಗ ನಾನು ನೆನೆಸಿರೋ ಅಂಥ ಬಾದಾಮಿ, ಶುಂಠಿ, ಏಲಕ್ಕಿ, ಒಣಕೊಬ್ಬರಿ, ಗಸಗಸೆ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಕ್ಕೆ ರುಬ್ಕೊಂಬರ್ತೀನಿ. ಇದು ಫುಲ್ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರಬೇಕು. ಇದು ನಾನು ಗಸಗಸೆ ನೆನೆಸಲಿಲ್ಲ, ಡೈರೆಕ್ಟ್ ಹಾಕ್ಕೊಂಡಿದ್ದೀನಿ. ನೆನೆಸಿ ಬೇಕಾದರೂ ಹಾಕ್ಕೊಬೋದು. ಈಗ ನೋಡಿ ನುಣ್ಣಕ್ಕೆ ರುಬ್ಕೊಂಬಂದಿದ್ದೀನಿ. ಈಗ ರೆಡಿ ಆಗಿದೆ ಅದು ಪೇಸ್ಟ್ ಏನಿದೆಯೋ ಅದು. ಇಲ್ಲಿ ನಾನು ಕಳ್ಸಕ್ಕಿಟ್ಟಿರೋಂಥ ತೆಂಗಿನಕಾಯಿಯೇ ಬಳಸ್ತೇನೆ. ಯೂಶ್ವಲಿ ಕಳ್ಸಕ್ಕೆ ಅಥವಾ ಪೂಜೆಗೆ ಇಟ್ಟಿರೋ ತೆಂಗಿನಕಾಯಿಂದ ಸ್ವೀಟ್ ಮಾಡಬೇಕು ಅಂತಾರಲ್ಲ, ಸೊ ಹಾಗಾಗಿ ನಾನು ಅದೇ ತೊಗೊಂಡಿದ್ದೀನಿ. ಈಗ ಈ ತೆಂಗಿನ ಚಿಪ್ಪಿಂದ 2 ಸತಿ ಗ್ರೈಂಡ್ ಮಾಡಿ ತೆಂಗಿನ ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮುದ್ದೆ ಮಾಡ್ಕೊಂಡು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದ್ದೆ, ಪಾತ್ರೆ ಬಿಸಿ ಆಗಿದೆ. ನಾವು ಯಾವ ಬಟ್ಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀವೋ ಅದೇ ಬಟ್ಲಲ್ಲಿ 1.5 ಬಟ್ಲು ನೀರು ಸೇರಿಸ್ಕೊತಾ ಇದ್ದೀನಿ. 2 ಬಟ್ಲು ಹಾಕೋದು ನೀರು ಅಥವಾ ಒಂದೇ ಬಟ್ಲು ಹಾಕೋದು ಮಾಡಬೇಡಿ. 1 ಬಟ್ಲು ಹಾಕಿದ್ರೆ ಹಿಟ್ಟು ಗಟ್ಟಿ ಆಗಿಬಿಡುತ್ತೆ, 2 ಬಟ್ಲು ಹಾಕಿದ್ರೆ ಮೆತ್ತಗೆ ಆಗಿಬಿಡುತ್ತೆ, ನಮ್ಗೆ ಉಂಡೆ ಶೇಪ್ ಬರಲ್ಲ. ಇದು ಸೇಮ್ ರಾಗಿ ಮುದ್ದೆ ನಾವು ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿಯೇ. ಈಗ ನೋಡಿ ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು. ಈ ನೀರಿಗೆ ಉಪ್ಪು ಸೇರಿಸ್ಕೊಂಡಿದ್ದಾದಮೇಲೆ ತುಪ್ಪ ಇನ್ನೊಂದು ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ. ಆ 1 ಸ್ಪೂನ್ ತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು. ಈಗ ಅಷ್ಟರಲ್ಲಿ ಇದು ನೀರು ಕಾಯ್ತಾ ಇರಲಿ, ಅಷ್ಟರಲ್ಲಿ ನಾನು ಬೆಲ್ಲ ಸ್ವಲ್ಪ ಕರಗಿಸ್ಕೊಂಡು ಫಿಲ್ಟ್ರ್ ಮಾಡ್ಕೊತೀನಿ. ಯಾಕಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ ಅಂತೇಳಿ ನಾನು ಡೈರೆಕ್ಟ್ ಹಾಕಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಬಿಸಿ ಮಾಡಿಕೊಂಡ್ರೆ ಕರಗುತ್ತದು, ಆವಾಗ ನಾವು ಫಿಲ್ಟ್ರ್ ಮಾಡ್ಕೊಬೋದು. ಇದು ಮುಂಚೆ ಕಾಲದಲ್ಲಿ ತುಂಬ ಮಾಡ್ತಾಯಿದ್ರು, ಅಕ್ಕಿ ಹಿಟ್ಟಿನ ಪಾಯಸ ಅಥವಾ ಹಾಲು ಹೋಳಿಗೆ, ಹಾಲು ಒಬ್ಬಟ್ಟು, ಕೆರೆ ಏನೇನೋ ಒಂದೊಂದು ಹೆಸರಿದೆ. ನಿಮ್ಮ ಕಡೆ ಮಾಡೋದಾದರೆ ಏನು ಹೆಸರಿಂದ ಕರಿತೀರಾ ಅಂಥೇಳಿ ನೋಡಿ. ಈಗ ಹಿಟ್ಟನೇ ರುಕ್ಕು ಬಂದಿದೆ, ಅಂದರೆ ಕುದಿ ಬಂದಿದೆ ನೀರು. ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ನಾನು. ಅಕ್ಕಿ ಹಿಟ್ಟು ಹಾಕಿದ್ದಾದಮೇಲೆ ಏನಾಗುತ್ತೆ, ಆ ಫುಲ್ ನೀರು ಅಕ್ಕಿ ಹಿಟ್ಟು ಮೇಲೆ ಬಂದಾದಮೇಲೆ ಮುದ್ದೆ ಕೂಲು ಊರಬೇಕು, ಅಂದರೆ ಮುದ್ದೆ ಕೂಲು ಇಟ್ಟು ತಿರುಗಿಸ್ಬೇಕು. ಅದಕ್ಕೆ ಮುಂಚೆನೇ ನೀವು ಡೈರೆಕ್ಟ್ ಕುದಿ ಬರೋಕ್ಕೆ ಮುಂಚೆನೇ ತಿರುಗಿಸ್ಕೊಟ್ರಿ ಅಂದರೆ ಫುಲ್ ಗಂಟು ಆಗಿಬಿಡುತ್ತೆ ಮುದ್ದೆ. ರಾಗಿ ಮುದ್ದೆ ಆಗಲಿ ಅಕ್ಕಿ ಮುದ್ದೆ ಆಗಲಿ ಇದೇ ಥರನೇ ಮಾಡಬೇಕು. ಈಗ ನೋಡಿ ಇದು ಒಂದು ಸತಿ ಹಿಂಗೆ ತಿರುಗಿಸಿ ಬಿಟ್ಬಿಡ್ತೀನಿ ಬೇಯೋಕ್ಕೆ. ಇದು ಸ್ವಲ್ಪ ಹೊತ್ತು ಬೇಯಿದ್ದಾದಮೇಲೆ ಏನಂದರೆ ನಾನು ಫುಲ್ ಇದನ್ನು ತೊಳೆಸ್ಕೊಡ್ತೀನಿ, ಕೆಳಗಡೆಗೆ ಇಳಿಸ್ಕೊಂಡು ಕವರ್ ಮುಖಾಂತರ ಅದನ್ನು. ಈಗ ಚೆನ್ನಾಗಿ ತೊಳೆಸಿದ್ದಾದಮೇಲೆ ನಾನು ಮತ್ತೆ ಇನ್ನೊಂದು ಸತಿ ಬೇಯಕ್ಕೆ ಇಡ್ತೀನಿ. ನಾನು 2 ಸತಿ ಮುದ್ದೆ ತೊಳೆಸ್ಕೊತೀನಿ ಕವರಲ್ಲಿ ಕೆಳಗಡೆ ಇಟ್ಕೊಂಡು. ಈಗ ಮತ್ತೆ ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ. ಅದೇ ಟೈಮಲ್ಲೇ ಪಕ್ಕದಲ್ಲಿ ಗ್ಯಾಸಲ್ಲಿ ಬಟ್ಲಿಟ್ಟಿದ್ದೀನಿ, ಅದು ಪಾಯಸಕ್ಕಂತ. ಈ ಕಾಯಲ್ಲಿ ಏನು ಮಾಡ್ಕೊಬೇಕು, ಅದಕ್ಕೆ ಒಂದು 1/2 ಗ್ಲಾಸ್ ನೀರು ಹಾಕಿದ್ದೀನಿ. ನಾನು ಯಾವುದೇ ರೀತಿ ಒಗ್ಗರಣೆ ಏನೂ ಕೊಡಲಿಲ್ಲ. ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಇದಕ್ಕೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಬಾದಾಮಿ, ಗಸಗಸೆ, ಏಲಕ್ಕಿ, ಒಣಕೊಬ್ಬರಿ, ಶುಂಠಿ ಇದೆಲ್ಲ ಸೇರಿಸಿ ನಾನು ಇದಾಗ ಪೇಸ್ಟ್ ಹಾಕ್ತಾಯಿದ್ದೀನಿ ಇದಕ್ಕೆ. ಇದೇ ಥರ ಪಾಯಸ ನೀವು ಹಾಲಿಲ್ಲದೆ ಮತ್ತು ಕಮ್ಮಿ ತುಪ್ಪ ಖರ್ಚಲ್ಲಿ ಒಂದು ಪಾಯಸ ಮಾಡ್ಕೊಂಡು ಮನೇಲಿ ಮಾಡಿ ನೋಡ್ಕೊಳ್ಳಿ. ಹೇಗೆ ಬಂತು, ಚೆನ್ನಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೋಡಿ ನಾನು ತುಪ್ಪ ಕರಗಿಸಿಟ್ಟಿದ್ನಲ್ಲ, ಅದನ್ನ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಈಗ ರುಬ್ಬಿರೋ ಪೇಸ್ಟ್ ಜೊತೆಗೆ ಅರ್ಧ ಗ್ಲಾಸ್ ನೀರು ಜೊತೆಗೆ ಈ ಬೆಲ್ಲ ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ಬೇಕಾದರೆ ಸಕ್ಕರೆನೂ ಯೂಸ್ ಮಾಡ್ಕೋಬೋದು, ಬೆಲ್ಲ ಇಷ್ಟ ಇಲ್ಲ ಅಂದರು. ಮತ್ತು ಇನ್ನೂ ಬೆಲ್ಲ ಸಿಹಿ ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಬೇಕಂದ್ರೆ ಕಮ್ಮಿ ಕೂಡ ಹಾಕ್ಕೋಬೋದು. ನಾನು ತೆಂಗಿನಕಾಯಿ ಹಾಲು ಇನ್ನೂ ಆಮೇಲೆ ಲಾಸ್ಟಲ್ಲಿ ಹಾಕ್ತೀನಿ. ಇದು ಚೆನ್ನಾಗಿ ಕುದೀಲಿ ಕಾಯಿ ಹಾಲು, ಸೊ ಅದಕ್ಕೆ ಅಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಈ ಮುದ್ದೆ ಕೂಡ ಚೆನ್ನಾಗಿ ಬೆಂದಿದೆ, ನಾನು 2 ಸತಿ ತೊಳೆಸ್ಕೊಂಡು ಬಂದಿದ್ದೀನಿ. ಈಗ ಮುದ್ದೆ ಮಾಡಿ ಇಟ್ಕೊಳ್ಳೋಣ, ಯಾಕಂದರೆ ಉಂಡೆಗಳು ಮಾಡಬೇಕು. ಈಗ ಮುದ್ದೆ ಮಾಡ್ಕೊಂಬರ್ತೀನಿ ನೋಡಿ. ಈಗ ಮುದ್ದೆ ರೆಡಿ ಇದೆ.
ಇದನ್ನು ಸ್ವಲ್ಪ ತುಪ್ಪ ಹಚ್ಕೊಂಡು ಕೈಗೆ, ಅಂದರೆ ಅರ್ಧ ಸ್ಪೂನ್ ತುಪ್ಪ ಅಷ್ಟೇ ತೊಗೊಂಡಿದ್ದೀನಿ. ಮುಂಚೆ 1 ಸ್ಪೂನ್ ಯೂಸ್ ಮಾಡಿದ್ದೆ, ಈಗ ಅರ್ಧ ಸ್ಪೂನ್ ತುಪ್ಪ ಅಷ್ಟೇ ತೊಗೊಂಡಿದ್ದೀನಿ ಕೈಗೆ ಸವರ್ಕೊಳ್ಳೋಕೆ. ಯಾಕಂದರೆ ನಾವು ಉಂಡೆ ಮಾಡಬೇಕಾದ್ರೆ ಕೈಗೆ ಅಂಟಬಾರ್ದು ಅಂತ. ಇದು ಜಾಮೂನ್ ಉಂಡೆ ಮಾಡ್ಕೊತೀವಲ್ಲ ಆ ರೀತಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಬೇಕು. ತುಂಬ ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ. ಇದು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಬೇಕು ಒಂದು ಸೈಡ್ಗೆ. ಅಷ್ಟರಲ್ಲಿ ಕಾಯಲ್ಲಿ ಕುದೀತಾ ಇರುತ್ತಲ್ಲಿ, ಅದು ಪಾಯಸಕ್ಕೆ ಏನು ಇಟ್ಕೊಂಡಿದ್ದೀವಲ್ಲ ಅದು ಸಿಮ್ಮಲ್ಲೇ ಇಟ್ಟಿದ್ದೀನಿ ನಾನು, ಅದಕ್ಕೆ ಕುದೀತಾ ಇರಲಿ ಅಷ್ಟರಲ್ಲಿ ಇದು ಉಂಡೆಗಳು ಮಾಡ್ಕೊತೀನಿ ನಾನು. ನಾರ್ಮಲಾಗಿ ಶಾವಿಗೆ ಪಾಯಸ, ಅಕ್ಕಿ ಪಾಯಸ ಅದು ಇದು ಮಾಡ್ತೀವಿ. ಈ ಪ್ರೊಸೀಜರ್ ಯಾರೂ ಮಾಡಿರಲ್ಲ, ಕಮ್ಮಿ. ಅದು ಮುಂಚೆ ಕಾಲದವ್ರಿಗೆ ಗೊತ್ತಿರುತ್ತೆ ಇದು. ಈ ರೀತಿ ಯಾರಾದರೂ ಈಗ ನೋಡಿ ನಾನು ತೆಂಗಿನಕಾಯಿ ಹಾಲು ಸೇರಿಸ್ಕೊತಾ ಇದ್ದೀನಿ. ಕಾಯಿ ಹಾಲಿಗೆ ತೆಂಗಿನಕಾಯಿ ಹಾಲು ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು, ತುಂಬಾ ಏನು ಕಾಯಿಸೋಷ್ಟಿಲ್ಲ, ಆಲ್ರೆಡಿ ಅದು ಕಾದಿದೆ ಅಲ್ವಾ. ಮತ್ತು ನೋಡಿ ನಾನು ಇಲ್ಲಿಗೆ 2 ಬ್ರಾಸಿಲ್ ನಟ್ಟು ಮತ್ತು 6 ಪಿಸ್ತಾ ಮಾತ್ರ ತೊಗೊಂಡಿದ್ದೀನಿ. ತೊಗೊಂಡು ಇದು ಚಿಕ್ಕ ಚಿಕ್ಕ, ಈಗ ನೋಡಿ ನಾನೇನು ಉಂಡೆಗಳು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ಹಾಕ್ಬಿಟ್ಟು ನನಗೆ ಕುದಿಸಲ್ಲ, ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತೀನಿ. ಆಫ್ ಮಾಡಿ ಮುಚ್ಚಿದ್ರೆ ಸಾಕು, ಆ ಸ್ವೀಟ್ನೆಸ್ ಎಲ್ಲ ಅಕ್ಕಿ ಉಂಡೆಗಳಿಗೆ ಹಿಡ್ಕೊಳ್ಳುತ್ತೆ, ಕುದಿಸ್ಬಾರ್ದು ಇದು. ಮತ್ತು ನಾನೇನು ಡ್ರೈ ಫ್ರೂಟ್ಸ್ದು ತುಪ್ಪದಲ್ಲಿ ಅರ್ಧ ಸ್ಪೂನ್ ಅಷ್ಟೇ ಒಗ್ಗರಣೆ ಕೊಟ್ಟಿದ್ನಲ್ಲ ಅದನ್ನು ಕೂಡ ಈಗ ಸೇರಿಸ್ತಾ ಇದ್ದೀನಿ. ಅದು 2 ಬ್ರಾಸಿಲ್ ನಟ್ಟು ಮತ್ತು 6 ಪಿಸ್ತಾ ಅಷ್ಟೇ. ಅದು ಚಿಕ್ಕ ಚಿಕ್ಕದಾಗಿ ನೀವು ಕಟ್ ಮಾಡಿ ಹಾಕ್ಕೊಂಡ್ರೆ ಜಾಸ್ತಿ ಡ್ರೈ ಫ್ರೂಟ್ಸ್ ಥರನೂ ಕಾಣಿಸುತ್ತೆ, ಮತ್ತು ಬಾಯಲ್ಲಿ ಎಲ್ಲ ಕಡೆಯೂ ಅದು ಸಿಗುತ್ತೆ. ಮತ್ತು ಪಾಯಸದ ಜೊತೆ ತಿನ್ನೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಡ್ರೈ ಫ್ರೂಟ್ಸು. ನೋಡಿ ಫೈನಲಿ ರೆಡಿ ಆಗಿದೆ ಅಕ್ಕಿ ಪಾಯಸ, ಅಥವಾ ಮಕ್ಕಳಿಗೆ ಬೇಕಾದ್ರೆ ವೈಟ್ ಜಾಮೂನ್ ಅಂತ ಹೇಳ್ಬೋದು. ಇದು ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದು ಒಂದೊಂದು ಅಕ್ಕಿ ಉಂಡೆ ತಿನ್ಕೊಂಡು ಇದು ಕುಡಿತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೇಲೂ ಮಾಡಿಕೊಡಿ, ಮಾಡಿ ಟೇಸ್ಟ್ ಹೇಗೆ ಬಂತಂತೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ನನ್ನ ಪೇಜ್ನ ಫಾಲೋ ಮಾಡಿ. ಹೊಸ್ದಾಗಿ ಅಡುಗೆ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ನೀವು ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ಇನ್ನು ಮುಂದೆ ನಾನು ಮನೆಯಲ್ಲಿ ಏನೇನು ಅಡುಗೆ ಮಾಡ್ತೀನೋ, ಅಥವಾ ಬ್ರೇಕ್ಫಾಸ್ಟ್ಗೆ ಇರ್ಬೋದು, ಲಂಚ್ಗೆ, ಡಿನ್ನರ್ಗೆ, ಅದನ್ನೇ ನಾನು ಯಾವ್ದಾವ್ದು ಅಡುಗೆ ಮಾಡ್ತೀನೋ ಅದನ್ನು ನಾನು ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತೀನಿ. ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಡುಗೆ ಚಾನಲ್ ನೋಡಿ, ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.